ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 5ನೇ ಎಪಿಸೋಡ್. ಶಂತನು ಮಹಾರಾಜ ಹಸ್ತಿನಾವತಿಗೆ ಹಿಂತಿರುಗಿದನು. ಅವನ ಮುಖದ ಕಳೆ ಮಾಯವಾಗಿತ್ತು. ಮಗನ ಅಭ್ಯುದಯದಿಂದ ಸದಾ ಹರ್ಷಚಿತ್ತನಾಗಿರುತ್ತಿದ್ದ. ಅವನಿಗೆ ಅನ್ನಹಾರಗಳು ಬೇಡವಾಗಿದ್ದವು. ಮನ್ಮಥನ ಬಾಣಗಳಿಂದ ಪೀಡಿತನಾಗಿ ಕಂಗೆಟ್ಟು ಹೋಗಿದ್ದನು. ಯಾಕಾದರೂ ಸುವಾಸನೆಯ ಜಾಡು ಹಿಡಿದು ಹೋದೆ ಎಂದೆನಿಸಿತು. ಅವನಿಗೆ ಆರೋಗ್ಯ ಕೆಟ್ಟು ಹೋಯಿತು. ಇತರರೊಡನೆ ಸೇರದೆ ಒಬ್ಬನೇ ಮಂಕಾಗಿ ಕಾಲ ಕಳೆಯತೊಡಗಿದನು. ದೇವವ್ರತನು ಮಹಾರಾಜನ ಸ್ಥಿತಿಯನ್ನು ಗಮನಿಸುತ್ತಾ ಬಂದಿದ್ದನು. ಇದೇಕೆ ತಂದೆ ನಿಷ್ಕ್ರಿಯರಾಗಿದ್ದಾರೆ? ಅವರು ದೈನಂದಿನ ವಿಹಾರಗಳನ್ನು ನಿಲ್ಲಿಸಿರುವುದು ನೋಡಿದರೆ ಯಾವುದೋ ಕೊರಗು ಅವರನ್ನು ಬಾಧಿಸುತ್ತಿರುವಂತಿದೆ. ಮಗನಾಗಿ ಅವರ ಯೋಗಕ್ಷೇಮ ವಿಚಾರಿಸಿಕೊಳ್ಳಬೇಕಾದದ್ದು ತನ್ನ ಧರ್ಮ. ಹೀಗೆಂದು ಆಲೋಚಿಸಿದ ದೇವವ್ರತ ನೇರ ತಂದೆಯ ಬಳಿಗೆ ಹೋಗಿ ಅವರ ಪಾದಗಳಿಗೆ ನಮಸ್ಕರಿಸಿದನು. ತಂದೆ, ನಿನಗೆ ಮಂಗಳವಾಗಲಿ. ನಮ್ಮ ಸಾಮ್ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿದ್ದಾರೆ. ನೀವು ಸತ್ಯ ನ್ಯಾಯ ಧರ್ಮಗಳಿಗೆ ತಲೆಬಾಗಿ ರಾಜ್ಯಭಾರ ಮಾಡುವ ಧರ್ಮಪ್ರಭು, ಪರಾಕ್ರಮಿ. ನಿಮಗೆ ಸರಿಸಾಟಿ ಯಾರೂ ಇಲ್ಲ. ನಿಮ್ಮ ರಾಜ್ಯದಲ್ಲಿ ಯುದ್ಧ ಭೀತಿ ಇಲ್ಲ. ಪ್ರಜೆಗಳು ಯಾವ ವಿಧವಾದ ಕಷ್ಟವೂ ಇಲ್ಲದೆ ಸಂತೋಷದಿಂದ ಬಾಳುತ್ತಿದ್ದಾರೆ. ಹೀಗಿದ್ದರೂ ನಿಮ್ಮನ್ನು ಯಾವ ಚಿಂತೆ ಕಾಡುತ್ತಿದೆ? ನೀವೇಕೆ ಎಷ್ಟೋ ದಿನಗಳಾದವು ವಿಹಾರ ಹೋಗಿ. ದಯಮಾಡಿ ನಿಮ್ಮ ಚಿಂತೆ ಏನೆಂದು ಅಪ್ಪಣೆ ಕೊಡಿಸಬೇಕು ಎಂದು ಹೇಳಿದನು. ಅದಕ್ಕೆ ಶಂತನ ಮಹಾರಾಜ, ದೇವವ್ರತ, ಆ ಚಿಂತೆ ನಿನಗೆ ಬೇಡ. ನಾನು ಲೋಕ ಮೆಚ್ಚುವಂತೆ ರಾಜ್ಯಭಾರ ಮಾಡಿದ್ದೇನೆ. ದೇವರು ಮೆಚ್ಚುವ ಹಾಗೆ ನಡೆದುಕೊಂಡಿದ್ದೇನೆ. ದೇವವ್ರತನಿಗೆ ಈಗ ಮನಸ್ಸಿನಲ್ಲಿ ಹೊಸ ಚಿಂತೆ ಮೂಡಿತು. ತಂದೆಗೆ ತಾನೇನಾದರೂ ಅಪಚಾರ ಮಾಡಿದ್ದೇನೆ? ಕೂಡಲೇ ತಂದೆಯಲ್ಲಿ ಕೇಳಿಕೊಂಡ. ತಂದೆಯೇ, ನಾನು ತಪ್ಪು ಮಾಡಿದ್ದರೆ ಹೇಳಿ, ತಿದ್ದುಕೊಳ್ಳುವೆ. ಪ್ರಾಯಶ್ಚಿತ್ತ ಮಾಡಿಕೊಂಡು ಕ್ಷಮೆ ಬೇಡುತ್ತೇನೆ. ಮಗನೇ, ನೀನು ಸಕಲ ಶಾಸ್ತ್ರಗಳನ್ನು ಬಲ್ಲವನು. ಹೀಗಾಗಿ ಎಂದಿಗೂ ತಪ್ಪು ದಾರಿಯನ್ನು ತುಳಿಯುವನಲ್ಲ ಎಂದು ನಾನು ಬಲ್ಲೆ. ನೀನು ಮಹಾಪರಾಕ್ರಮಿ. ಹಾಗೆಂದು ಕಾರಣವಿಲ್ಲದೆ ಯಾರನ್ನು ದಂಡಿಸುವವನಲ್ಲ. ಪ್ರಜೆಗಳು ನನಗೆ ನಡೆದುಕೊಳ್ಳುವಂತೆಯೇ ನಿನಗೂ ಭಕ್ತಿ ಗೌರವಗಳಿಂದ ನಡೆದುಕೊಳ್ಳುತ್ತಿದ್ದಾರೆ. ಹೀಗಿರುವಾಗ ನಿನ್ನಲ್ಲಿ ನಾನು ಯಾವ ತಪ್ಪುಗಳನ್ನು ಹುಡುಕಬಹುದು? ನಮ್ಮ ವಂಶದ ಉದ್ಧಾರಕ್ಕಾಗಿ ಇರುವವನು ನೀನೊಬ್ಬನೇ. ಆದರೆ ನೀನೊಬ್ಬನೇ ನನಗೆ 100 ಮಕ್ಕಳಿಗೆ ಸಮನಾಗಿರುವೆ. ನೀನು ದೀರ್ಘಾಯುಷ್ಮಂತನಾಗಿ ಬಾಳಿ ನಮ್ಮ ವಂಶವೃಕ್ಷವು ಶಾಖೋಪಶಾಖೆಗಳಾಗಿ ಬೆಳಗಲಿ ಎಂಬುದು ನನ್ನ ಮಹಾದಾಸೆಯಾಗಿದೆ. ಈ ಕಾರಣದಿಂದಲೇ ನಾನು ಮತ್ತೆ ವಿವಾಹವಾಗಲು ಇಚ್ಛಿಸಲಿಲ್ಲ. ಒಂದು ವೇಳೆ ಯಾವುದಾದರೂ ಕಾರಣದಿಂದ ನಿನಗೆ ಅಪಮೃತ್ಯು ಸಂಭವಿಸಿದರೆ ನಾನು ಮಗನಿಲ್ಲದವನಂತಾಗಿ ಬಿಡುತ್ತೇನೆ. ಇದೇ ನನಗಿರುವ ಚಿಂತೆ. ಹೋಗಿ ಬರುತ್ತೇನೆ ಎಂದು ತಂದೆಗೆ ಹೇಳಿ ತನ್ನ ಸಮಾಲೋಚನಾ ಮಂದಿರಕ್ಕೆ ಬಂದನು. ಯಾವುದಾದರೂ ಕಾರಣದಿಂದ ನಿನಗೆ ಅಪಮೃತ್ಯು ಸಂಭವಿಸಿದರೆ ಎಂದೇಕೆ ತಂದೆ ಹೇಳಿದರು? ಹೀಗೆ ಅವರು ಹೇಳಬೇಕಾದರೆ ಅವರ ಮನಸ್ಸಿನಲ್ಲಿ ಯಾವುದೋ ಚಿಂತೆ ಇದೆ. ಒಂದು ಪ್ರಬಲವಾದ ಕಾರಣವೂ ಇರಬೇಕಲ್ಲವೇ ಎಂದು ದೇವವ್ರತನಿಗೆನಿಸಿತು. ದೇವವ್ರತ ತನ್ನ ತಂದೆ ಕೆಲವು ದಿನಗಳ ಹಿಂದೆ ವಿಹಾರ ಹೋಗಿದ್ದಾಗ ಏನೋ ನಡೆದಿರಬಹುದು ಎಂದು ಊಹಿಸಿ ಆ ದಿನ ಮಹಾರಾಜರೊಡನೆ ಹೋಗಿದ್ದ ಸಾರಥಿಗೆ ಕೂಡಲೇ ಕರೆ ಕಳುಹಿಸಿದನು. ಸಾರಥಿಯಿಂದ ನಡೆದುದನ್ನೆಲ್ಲ ಕೇಳಿ ತಿಳಿದುಕೊಂಡನು. ತಂದೆಯ ಆಸೆಯನ್ನು ಪೂರೈಸಲು ಎಲ್ಲ ತ್ಯಾಗಕ್ಕೂ ಸಿದ್ಧನಿರಬೇಕು ಎಂದುಕೊಂಡು ದೇವವ್ರತ ಸತ್ಯವತಿಯ ತಂದೆ ದಾಶರಾಜನ ಮನೆಗೆ ಹೊರಟನು. ಜೊತೆಯಲ್ಲಿ ರಾಜ ಪರಿವಾರವೂ ಇದ್ದಿತು. ಮನೆಗೆ ಬಂದ ರಾಜ ಪರಿವಾರವನ್ನು ದಾಶರಾಜ ಗೌರವದಿಂದ ಬರಮಾಡಿಕೊಂಡನು. ಎಲ್ಲರನ್ನೂ ಯಥೋಚಿತವಾಗಿ ಸತ್ಕರಿಸಿದನು. ಬಳಿಕ ದೇವವ್ರತನೇ ಮಾತನಾಡಿ, ದಾಶರಾಜ, ನನಗೆ ಎಲ್ಲ ವಿಷಯವೂ ತಿಳಿಯಿತು. ನಾನು ಆ ಬಗ್ಗೆ ನಿಧಾನವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿರುತ್ತೇನೆ ಎಂದು ಹೇಳಿದನು. ದಾಸರಾಜನು ಸಂಕೋಚದಿಂದಲೇ, ಭರತ ಕುಲತಿಲಕನೇ, ಮತ್ತೇನಿಲ್ಲ. ನನ್ನ ಮಗಳನ್ನು ನಿನ್ನ ತಂದೆ ಮದುವೆಯಾಗಲು ಆಶಿಸಿರುವಷ್ಟೇ. ಅಲ್ಲಿ ನನಗೆ ಕಂಡುಬಂದ ದೋಷವೆಂದರೆ ಈಗಾಗಲೇ ರಾಜನಿಗೆ ಮಗನೊಬ್ಬನಿದ್ದಾನೆ. ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದರೂ ಸೋದರರಲ್ಲಿ
ರಾಜ್ಯಕೋಶಗಳ ವಿಷಯವಾಗಿ ಕಲಹ ಏರ್ಪಡುವ ಸಂಭವ ಉಂಟು. ಹಾಗಿರುವಾಗ ಈ ಸಂಬಂಧದಲ್ಲಿ ನನ್ನ ಮಗಳ ಮಕ್ಕಳು ರಾಜ್ಯವನ್ನು ಪಡೆಯುವರೇ ಎಂದು ಹೇಳಿಕೊಂಡನು. ದೇವವ್ರತ ಕೂಡಲೇ ದಾಶರಾಜ, ನನ್ನ ಹೆಸರು ದೇವವ್ರತ, ಅಂದರೆ ದೇವರಲ್ಲಿ ನಿಷ್ಠೆಯಿಂದ ನಡೆದುಕೊಳ್ಳುವವನು ತಿಳಿ. ನನಗೆ ತಂದೆಯೇ ದೇವರು. ಆದುದರಿಂದ ತಂದೆ ದೇವರಿಗಾಗಿ ಸಿಂಹಾಸನವನ್ನು ಬಿಟ್ಟುಕೊಟ್ಟಿದ್ದೇನೆ. ಇದು ನನ್ನ ದೃಢವಾದ ಪ್ರತಿಜ್ಞೆ ಎಂದು ನಿರ್ಧರಿತವಾಗಿ ಹೇಳಿದನು. ದಾಶರಾಜನು ಸೇರಿದಂತೆ ದೇವವ್ರತ ದೃಢ ಪ್ರತಿಜ್ಞೆಯನ್ನು ಕೇಳಿ ನೆರೆದಿದ್ದ ಎಲ್ಲರೂ ಬೆರಗಾದರು. ದಾಸರಾಜನಿಗಂತೂ ಸಂತೋಷವಾಯಿತು, ಆದರೆ ಅವನಿಗೆ ಅದಕ್ಕೆ ತೃಪ್ತಿಯಾಗಲಿಲ್ಲ. ಮಾನ್ಯ, ನಿನ್ನ ಈ ಪ್ರತಿಜ್ಞೆ ಕೇಳಿ ಸಂತೋಷವಾಯಿತು. ನೀನು ಯಾರು ಎಂದು ನಾನು ಬಲ್ಲೆ. ನುಡಿದಂತೆ ನಡೆಯುವವನು. ಅದೇನೋ ಸರಿ. ಆದರೆ ನಿನಗೆ ಹುಟ್ಟುವ ಮಗ ಸಿಂಹಾಸನಕ್ಕಾಗಿ ನನ್ನ ಮಗನೊಡನೆ ಹೊಡೆದಾಡಿದರೆ ಗತಿಯೇನು? ದಾಶರಾಜನ ಮಾತು ಕೇಳಿ ದೇವವ್ರತ ನಕ್ಕುಬಿಟ್ಟ. ಅವನ ಸಂಶಯವನ್ನು ಪರಿಹರಿಸಿದ. ಇದೋ ಕೇಳು, ನಿನಗೆ ಯಾವ ಸಂದೇಹವೂ ಬೇಡ. ನನ್ನ ತಂದೆ ದೇವರಿಗಾಗಿ ಸಿಂಹಾಸನವನ್ನು ಬಿಟ್ಟುಕೊಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಈಗ ನನ್ನ ತಾಯಿ ದೇವರಿಗಾಗಿ ಇನ್ನೊಂದು ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಇಲ್ಲಿ ಹಲವರು ನೆರೆದಿರುವರು, ರಾಜ್ಯ ಮಂತ್ರಿಗಳಾಗಿದ್ದಾರೆ. ಕೇಳಿ ನನ್ನ ಭೀಷ್ಮ ಪ್ರತಿಜ್ಞೆ. ಭೂಮಿ ತಾಯಿಯ ಆಣೆ, ಸೂರ್ಯ ಚಂದ್ರರ ಆಣೆ, ನನ್ನ ತಂದೆ ತಾಯಿಯರ ಆಣೆ. ಇಂದಿನಿಂದ ನಾನು ನನ್ನ ಆಯುಷ್ಯೆಲ್ಲವನ್ನು ಬ್ರಹ್ಮಚರ್ಯದಲ್ಲೇ ಕಳೆಯುವೆನು. ನಾನು ಮದುವೆಯಾಗುವುದಿಲ್ಲ. ಅಪುತ್ರವಂತನಾಗಿಯೂ ಉತ್ತಮ ಲೋಕಗಳನ್ನು ಪಡೆಯುತ್ತೇನೆ. ಎಲ್ಲ ಹೆಂಗಸರು ನನ್ನ ತಾಯಿಯ ಸಮಾನ. ಇದು ನನ್ನ ಸತ್ಯ ಪ್ರತಿಜ್ಞೆ. ದೇವವ್ರತನ ಪ್ರತಿಜ್ಞೆ ಕೇಳಿ ದಾಶರಾಜ ಸಂತೋಷದಿಂದ ಉಬ್ಬಿಹೋದ. ತನ್ನ ಮಗಳು ಮಹಾರಾಜನ ಕೈ ಹಿಡಿಯುತ್ತಾಳೆ ಎಂದರೆ ಯಾವ ತಂದೆಗೆ ತಾನೇ ಸಂತೋಷವಾಗುವುದಿಲ್ಲ? ದೇವವ್ರತನ ಧೀರ ಪ್ರತಿಜ್ಞೆಯನ್ನು ಕೇಳಿ ದೇವತೆಗಳು, ಋಷಿಗಳು, ಅಪ್ಸರೆಯರು ಹೂಮಳೆ ಸುರಿಸಿದರು. ತಂದೆಯ ಸಂತೋಷಕ್ಕಾಗಿ ಇಡೀ ಜೀವಮಾನವನ್ನು ಬ್ರಹ್ಮಚರ್ಯದಲ್ಲಿ ಕಳೆಯುತ್ತೇನೆ ಎಂಬ ಘೋರ ಪ್ರತಿಜ್ಞೆಯನ್ನು ಮಾಡಿದ ಗಾಂಗೆಯನಿಗೆ ಭೀಷ್ಮ ಎಂಬ ಬಿರುದಿತ್ತರು. ದೇವವ್ರತ ಆಗಿನಿಂದ ಭೀಷ್ಮ ಎನಿಸಿಕೊಂಡನು. ಅನಂತರ ಭೀಷ್ಮನು ಸತ್ಯವತಿಯನ್ನು ಮಾತನಾಡಿಸಿ ಆಕೆಯನ್ನು ರಥದಲ್ಲಿ ಕೂರಿಸಿಕೊಂಡು ಹಸ್ತಿನಾಪುರಕ್ಕೆ ಬಂದು ಸೇರಿದನು. ಶಂತನು ಮಹಾರಾಜ ಮಗನ ಸತ್ಯ ಪ್ರತಿಜ್ಞೆಯನ್ನು ಕೇಳಿ ಬೆರಗಾಗಿ ಹೋದನು. ಮಗನನ್ನು ಕೊಂಡಾಡಿದನು. ತನ್ನನ್ನು ಕಾಣಲು ಬಂದ ಮಗನನ್ನು ಬಾಚಿ ತಬ್ಬಿಕೊಂಡು, ಮಗನೇ, ಎಂತಹ ಘೋರ ಪ್ರತಿಜ್ಞೆಯನ್ನು ಮಾಡಿದೆ. ನಿನ್ನ ಹೆಸರು ಭೀಷ್ಮನೆಂದು ಲೋಕಪ್ರಸಿದ್ಧನಾಗಿ ಶಾಶ್ವತವಾಗಿ ಉಳಿಯಲಿ. ನೀನು ಮಾಡಿದ ಈ ತ್ಯಾಗಕ್ಕೆ ನಿನಗೊಂದು ವರವನ್ನು ಕರುಣಿಸುವೆನು. ನೀನು ಇಚ್ಛಾಮರುಣಿಯಾಗು ಎಂದು ವರವನ್ನು ಕೊಟ್ಟನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.